ಸರ್ಕಾರದ ಯೋಜನೆಗಳು ತಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಪ್ರತಿ ತಿಂಗಳು ಬಂದು ಮೈಕ್ ಹಿಡಿಯೋದು ಅಲ್ಲ. ಸರ್ಕಾರದ ಯೋಜನೆಗಳು ಚಾಚು ತಪ್ಪದೆ ಕೊಟ್ಟ ಮಾತನ್ನ ಉಳಿಸ್ಕೊಳಕ್ಕೆ ಎಲ್ಲರಿಗೂ ಕೊಡ್ತಾ ಇದೀವಿ. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಸಾಕ್ಷ್ಯ ಮೀಡಿಯಾ ಯೂಟ್ಯೂಬ್ ಚಾನಲ್. ಸೊ ಇವಾಗ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಒಂದು ಮಾಹಿತಿಯೊಂದನ್ನು ಕೂಡ ನೀಡಿದ್ದಾರೆ. ಸೊ ಯಾರೆಲ್ಲ ಈ ಒಂದು ಹಣಗಳು ಬಂದಿಲ್ಲ ಅಂತ ಇದೀಗ ಹೇಳ್ತಾ ಇದ್ದೀರಿ, ಸೊ ಅವರುಗಳಿಗೆ ಇದೀಗ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಸ್ಪಷ್ಟನೆಯನ್ನು ನೀಡಿದ್ದಾರೆ. ಸೊ ಏನೇನು ಹೇಳಿದ್ದಾರೆ ಆ್ಯಂಡ್ ಯಾವಾಗ ಈ ಒಂದು ಹಣ ಇದೀಗ ಜಮಾ ಆಗತ್ತೆ, ಸೊ ಎಲ್ಲನೂ ಕೂಡ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿ ಸಿಗುತ್ತೆ. ಸೊ ವಿಡಿಯೋನ ನೀವು ಸ್ಕಿಪ್ ಮಾಡದಂತೆ ಪೂರ್ತಿಯಾಗಿ ನೋಡಿರಿ. ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರಿ, ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಜೊತೆಗೆ ಈ ಒಂದು ವಿಡಿಯೋನ ನೀವು ಲೈಕ್ ಮಾಡಿರಿ, ಯಾಕಂತಂದರೆ ನಿಮ್ಮಿಂದ ಒಂದು ಲೈಕನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು. ಸೊ ಬನ್ನಿ ವಿಡಿಯೋನ ಶುರು ಮಾಡುವ. ಕಾಂಗ್ರೆಸ್ನ 5 ಗ್ಯಾರಂಟಿ ಯೋಜನೆಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯು ಕೂಡ ಈ ಒಂದು ಯೋಜನೆಯ ಮೂಲಕ ಮನೆಯ ಯಜಮಾನಿಗೆ ಪ್ರತಿ ತಿಂಗಳು ಇಲ್ಲಿ 2,000 ರೂಪಾಯಿಗಳು ಸಿಗ್ತಾ ಹೋಗುತ್ತೆ. ಆ್ಯಂಡ್ ಇಲ್ಲಿಯವರೆಗೆ ಇದೀಗ ಟೋಟಲ್ ಆಗಿ 18 ಕಂತುಗಳು ಬಂದಿದೆ, ಅಂದರೆ ಟೋಟಲ್ ಆಗಿ 36,000 ರೂಪಾಯಿಗಳು ಬಂದಿದೆ. ಸೊ ಎಲ್ಲರೂ ಕೂಡ ಇವಾಗ ವೇಟ್ ಮಾಡ್ತಾ ಇರೋದು 19, 20ನೇ ಕಂತಿನ ಹಣ ಯಾವಾಗ ಬರುತ್ತಂತ. ಆ್ಯಂಡ್ ಇದ್ರ ಜೊತೆಗೆ ಇನ್ನು ಕೆಲವೊಂದು ಕಡೆ ಕೇಳಿ ಬರ್ತಾ ಉಂಟು, ಸೊ 3 ಕಂತಿನ ಹಣವನ್ನು ಇದೀಗ ಮೇ ತಿಂಗಳಿನಲ್ಲಿ ಇದೀಗ ಸರ್ಕಾರ ಬಿಡುಗಡೆ ಮಾಡಲಿದ್ದಾರೆ ಅಂತ. ಸೊ ಇದ್ರ ಬಗ್ಗೆಯೂ ಕೂಡ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಒಂದು ಸ್ಪಷ್ಟನೆಯನ್ನು ನೀಡಿದ್ದಾರೆ. ಸೊ ನಾವು ಇವಾಗ ಜನವರಿ ತಿಂಗಳಿನ ಒಂದು ಕಂತನ್ನು ನೀಡಿದ್ದೇವೆ ಆ್ಯಂಡ್ ಅದರ ಜೊತೆಗೆ ಸೊ ಏಪ್ರಿಲ್ ತಿಂಗಳಿನಲ್ಲಿಯೂ ಕೂಡ ಈ ಒಂದು ಹಣವನ್ನು ನೀಡಿದ್ದೇವೆ. ಸೊ ಇವಾಗ ನಾವು ನೀಡಬೇಕಾಗಿರೋದು 3 ಕಂತುಗಳು, ಫೆಬ್ರವರಿ, ಮಾರ್ಚ್ ಹಾಗೂ ಮೇ ಕಂತಿನ ಹಣ. ಸೊ ಈ ಒಂದು ಕಂತಿನ ಹಣವನ್ನು ಇದೀಗ ಅತಿ ಶೀಘ್ರದಲ್ಲೇ ತಾವು ಬಿಡುಗಡೆ ಮಾಡುವುದಾಗಿ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಒಂದು ಸ್ಪಷ್ಟನೆಯನ್ನು ನೀಡಿದ್ದಾರೆ. ದುಡ್ಡನ್ನ ಜನವರಿವರೆಗೂ ಹಾಕಿದ್ದೀನಿ. ಫೆಬ್ರವರಿ, ಮಾರ್ಚು, ಯಾಕಂದ್ರೆ ಮಾರ್ಚ್ ಎಂಡ್ ತಮಗೂ ಗೊತ್ತು, ಎಲ್ಲ ಬಜೆಟ್ನ ಹೊಂದಿಸ್ಬೇಕಾಗಿರುತ್ತೆ. ಟ್ರೆಸರಿಯಿಂದ ಹೊಸ ವರ್ಷ ಇದಕ್ಕೆ. ಏಪ್ರಿಲ್ ಬಂದಿದೆ, ಈಗ ಏಪ್ರಿಲ್ ನಾವು ಬಿಲ್ ಮಾಡ್ತಾ ಇದ್ದೀವಿ. ಫೆಬ್ರವರಿ, ಮಾರ್ಚ್ ಇದ್ದು ಹೊಂದಿಸ್ತಾ ಇದ್ದೀವಿ ಅಷ್ಟೇ. ಆ್ಯಂಡ್ ಇನ್ನು ಎಲ್ಲಿಯೂ ಕೂಡ ಕರೆಕ್ಟಾಗಿ ಈ ಒಂದು ದಿನಾಂಕದಂದು ಬಿಡುಗಡೆ ಮಾಡಲಾಗತ್ತೆ ಅಂತ ಹೇಳಲಿಲ್ಲ. ಸೊ ಈ ಒಂದು ಹಣವನ್ನು ಕೆಲವೇ ದಿನಗಳಲ್ಲಿ ಇದೀಗ ಜಮಾ ಮಾಡುವುದಾಗಿ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇದೀಗ ಒಂದು ಸುದ್ದಿಗೋಷ್ಠಿಯಲ್ಲಿ ಇದರ ಬಗ್ಗೆ ಒಂದು ಮಾಹಿತಿಯನ್ನು ಕೂಡ ನೀಡಿದ್ದಾರೆ. ಸೊ ಇವಾಗ ನಿಮಗೆ ಬರಬೇಕಾಗಿರೋದು ಫೆಬ್ರವರಿ, ಮಾರ್ಚ್ ಹಾಗೂ ಮೇ ಕಂತಿನ ಒಂದು ಹಣ. ಸೊ ಇನ್ನೇನು ಕೆಲವೇ ದಿನಗಳಲ್ಲಿ ಈ ಒಂದು ಹಣ ಬಂದ್ಬಿಟ್ಟು ನಿಮ್ಮ ಒಂದು ಖಾತೆಗಳಿಗೂ ಕೂಡ ಇದೀಗ ಜಮಾ ಆಗುತ್ತೆ. ಆ್ಯಂಡ್ ಈ ಒಂದು ಹಣ ಬಂದ್ಬಿಟ್ಟು ಕೊನೆಯದಾಗಿ ಏಪ್ರಿಲ್ ತಿಂಗಳಿನಲ್ಲಿ ನೀಡಲಾಗಿತ್ತು. ಆ್ಯಂಡ್ ಈ ಒಂದು ಹಣ ಬಂದ್ಬಿಟ್ಟು ಏಪ್ರಿಲ್ ತಿಂಗಳಿನ ಒಂದು ಕಂತಾಗಿರುತ್ತೆ. ಇನ್ನು ಮೇ ತಿಂಗಳಿನಲ್ಲಿ ಇದೀಗ 3 ಕಂತಿನ ಹಣವನ್ನು ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬಿಡುಗಡೆ ಮಾಡುವುದಾಗಿ ಒಂದು ಸ್ಪಷ್ಟನೆಯೊಂದನ್ನು ಇದೀಗ ನೀಡಿದ್ದಾರೆ. ಆ್ಯಂಡ್ ಇದ್ರ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ ಇತ್ತು ಅಂತಂದರೆ ಕಾಮೆಂಟಲ್ಲಿ ನೀವು ಕಾಮೆಂಟನ್ನು ಮಾಡ್ಬೋದು, ಅಲ್ಲಿ ನಿಮಗೆ ಆನ್ಸರ್ನು ಕೂಡ ಮಾಡ್ತೀನಿ. ಸೊ ಇದಾಗಿತ್ತು ಈ ಒಂದು ವಿಡಿಯೋ. ಸೊ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿಕೊಡ್ರಿ. ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಈ ಒಂದು ವಿಡಿಯೋವನ್ನು ನೀವು ನೋಡಿದ್ದಕ್ಕೆ ಧನ್ಯವಾದಗಳು.